ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಸಿರಿಧಾನ್ಯ ನವಣೆ ಬಳಸಿ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಹೆಸರುಬೇಳೆ ಬಳಸಿ ಮಾಡ್ತಾ ಇರೋದು. ಅರ್ಧ ಕಪ್ನಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ. ಬಿಸಿ ಬಿಸಿ ಆಗುವಷ್ಟು ಹುರ್ಕೊಳ್ಳೋಣ. ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ಹುರಿಯೋಣ. ಸಾಮಾನ್ಯವಾಗಿ ಬಿಸಿಬೇಳೆ ಬಾತನ್ನು ತೊಗರೆಬೇಳೆಯಲ್ಲಿ ಮಾಡ್ತಾರೆ. ಇವತ್ತು ನಾನು ಹೆಸರುಬೇಳೆ ಬಳಸಿ ಮಾಡೋದು ಹೇಗೆ ಅಂತ ನೋಡೋಣ. ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಆರೋಗ್ಯಕ್ಕೂ ಹೆಸರುಬೇಳೆ ತುಂಬ ಒಳ್ಳೆಯದು. ನಾನಿಲ್ಲಿ ತರಕಾರಿ ಯಾವುದನ್ನು ಬಳಸ್ತಾ ಇಲ್ಲ. ತರಕಾರಿ ಹಾಕ್ದಂಗೆ ಬಾತ್ ಮಾಡೋದು ಹೇಗೆ ಅಂತ ನೋಡ್ತಾ ಇರೋದೀಗ. ಒಂದೆರಡು ನಿಮಿಷ ಹುರ್ಕೊಂಡಿರೋದು. ಕಲರ್ ಚೇಂಜ್ ಆಗೋದು ಬೇಡ, ಬಿಸಿ ಆದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಬೇಳೆ ತಕ್ಕೊಳ್ಳೋಣ. ಒಂದು ಬೌಲಿಗೆ ಬೇಳೆ ತೆಗೆದಿಟ್ಕೊಂಡಿರೋದು, ಹುರಿದಿರೋ ಬೇಳೆನ ಇದನ್ನು 2-3 ಸರಿ ಕ್ಲೀನಾಗಿ ತೊಳ್ಕೊಳ್ಳೋಣ. ಇದೇ ಪ್ಯಾನಿಗೆ ಬಿಸಿಬೇಳೆ ಬಾತ್ ಪುಡಿ ಮಾಡ್ಕೊಳ್ಳೋಣ. ಏನೇನು ಬೇಕಾಗುತ್ತೆ ನೋಡೋಣ. ಒಣಮೆಣಸಿನ್ಕಾಯಿ ಒಂದು 6 ತೊಗೊಂಡಿದ್ದೀನಿ. ಧನಿಯಾ 1 ಟೀ ಸ್ಪೂನು, ಜೀರಿಗೆ 1/4 ಟೀ ಸ್ಪೂನು, ಒಂದು ಚೂರು ಇಂಗು, ಅರ್ಧ ಟೀ ಸ್ಪೂನ್ ಕಡಲೆಬೇಳೆ, ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಚಕ್ಕೆ, ಒಂದು 7-8 ಕಾಳು ಮೆಂತ್ಯ ಜಾಸ್ತಿ ಹಾಕಬೇಡಿ, ಕಹಿ ಆಗಿಬಿಡುತ್ತೆ. 1 ಲವಂಗ, ಒಂದು 5 ಕಾಳು ಮೆಣಸು, ಸ್ವಲ್ಪ ಕರಿಬೇವು, ಒಣ ಕೊಬ್ಬರಿ, ಒಂದು 1/4 ಟೀ ಸ್ಪೂನಷ್ಟು ಗಸಗಸೆ. ಪ್ಯಾನು ಕಾಯ್ದಿದೆ. ಕಡಲೆಬೇಳೆ ಹಾಕ್ಕೊಳ್ಳೋಣ, ಉದ್ದಿನಬೇಳೆ, ಧನಿಯಾ ಹಾಕ್ಕೊಳ್ಳೋಣ, ಒಣಮೆಣಸಿನ್ಕಾಯಿ, ಇಂಗು, ಚಕ್ಕೆ, ಕಾಳು ಮೆಣಸು. ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ. ಘಮ್ ಅಂತ ಸುವಾಸನೆ ಬರಬೇಕು. ಲೋ ಫ್ಲೇಮ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬಾತ್ ಪುಡಿ ಆಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲೆಲ್ಲ ಹುರ್ಕೊಂಡ್ಬಿಡುತ್ತೆ, ಒಳಗೆಲ್ಲ ಹಸಿ ಇರುತ್ತೆ, ನಿಮಗೆ ಅಷ್ಟು ರುಚಿ ಸಿಗಲ್ಲ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಬಳಸ್ತಾ ಇರೋದು. ನೀವು ಖಾರ ಬೇಕಾದರೆ 1-2 ಗುಂಟೂರು ಮೆಣಸಿನ್ಕಾಯಿನೂ ಸೇರಿಸ್ಕೋಬೋದು. ಉದ್ದಿನಬೇಳೆ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಮೆಂತ್ಯ ಸೇರಿಸ್ಕೊಳ್ಳೋಣ, ಲವಂಗ, ಹಾಗೆ ಜೀರಿಗೆ, ಕರಿಬೇವು. ಸ್ವಲ್ಪ ಇವೆಲ್ಲ ಹುರ್ಕೊಂಡ್ಮೇಲೆ ಮೆಂತ್ಯ ಸೇರಿಸೋದ್ರಿಂದ ಮೆಂತ್ಯ ಬೇಗ ಹುರಿಯುತ್ತೆ. ಮೊದಲೇ ಹಾಕಿಬಿಟ್ರೆ ಮೆಂತ್ಯ ಬೇಗ ಹುರಿದು ಕಪ್ಪಾಗಿಬಿಡುತ್ತೆ. ಬೇಳೆಗಳೆಲ್ಲ ಅರ್ಧ ಹುರ್ಕೊಂಡ್ಮೇಲೆ ಮೆಂತ್ಯ ಸೇರಿಸ್ಬೇಕು. ಇಲ್ಲಿ ಗಮ್ ಅಂತ ಸುವಾಸನೆ ಬರೋಕ್ಕೆ ಶುರುವಾಗಿದೆ. ಮನೆಯಲ್ಲೇ ಹುರ್ಕೊಂಡು ನೀವು ಬಿಸಿಬೇಳೆ ಬಾತ್ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೂ ಆಗಿಬಿಡುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಂಡಿದೆ. ಕೊನೆಯದಾಗಿ ಒಣ ಕೊಬ್ಬರಿ ಹಾಕ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಗಸಗಸೆ ಕೊನೆಗೆ ಹಾಕ್ಕೊಳ್ಳೋಣ. ಪ್ಯಾನ್ ಬಿಸಿ ಇರುತ್ತಲ್ಲ ಅದರಲ್ಲೇ ಹುರ್ಕೊಂಬಿಡುತ್ತೆ. ಆ ಬಿಸಿಗೆ ಸ್ವಲ್ಪ ತಣ್ಣಗಾಗಲಿ. ಇದು ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋಣ. ತಣ್ಣಗಾಗಿದೆ, ಹುರಿದು ಪುಡಿ ರೆಡಿ ಮಾಡಿ ಇಟ್ಕೊಂಡಿರೋದು. ಈಗ ಬಾತು ಮಾಡೋಣ. ಕುಕ್ಕರಿಗೆ ತೊಳೆದಿಟ್ಕೊಂಡಿರೋ ಹೆಸರುಬೇಳೆ ಹಾಕ್ಕೊಳ್ಳೋಣ. ನೆನೆಸಿಟ್ಕೊಂಡಿರೋ ನವಣೆ ನಾನಿಲ್ಲಿ 1 ಗಂಟೆ ನೀರಲ್ಲಿ ನೆನೆಸಿಟ್ಕೊಂಡಿರೋದು. ಅರ್ಧ ಕಪ್ಪು ನವಣೆ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಹೆಸರುಬೇಳೆ. ಈ ಅಳತೆ ಕಪ್ಪಲ್ಲಿ ಈಗ ನೀರು ಹಾಕ್ಕೊಳ್ಳೋಣ. ಇನ್ನೂ ಟೇಸ್ಟ್ ಆಗಲಿ ಅಂಥೇಳಿ 1 ಟೀ ಸ್ಪೂನಷ್ಟು ಶೇಂಗಾ ಬೀಜ ನೆಂದಿರೋದು ಹಾಕ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಒಂದು ಚುಟ್ಕಿ ಅರಿಶಿನ. ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮೀಡಿಯಂ ಫ್ಲೇಮಲ್ಲಿ 3 ವಿಸಲು ಕೂಗಿಸ್ಕೊಳ್ಳೋಣ. ಕುಕ್ಕರ್ ತಣ್ಣಗಾಗಿದೆ. ನೋಡೋಣ ಬೇಳೆ ನವಣೆ ಎಲ್ಲ ನೋಡಿ
ತುಂಬ ಚೆನ್ನಾಗಿ ಬೆಂದಿದೆ. ಮಿಕ್ಸ್ ಮಾಡ್ಕೊಂಬಿಡೋಣ ಒಂದ್ಸರಿ. ನೀರಿನ ಅಳತೆನೂ ಕರೆಕ್ಟಾಗಿದೆ. ಬೇರೆ ಪಾತ್ರೆಗೆ ತಗೊಂಡಿರೋದು ಬಾತ್ ಪುಡಿ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 3 ಟೀ ಸ್ಪೂನಷ್ಟು ಬಾತ್ ಪುಡಿ ಹಾಕ್ಕೊಂಡಿರೋದು. ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ್ದು ಹುಣಸೆಹಣ್ಣು ರಸ ತೆಗೆದಿಟ್ಕೊಂಡಿದ್ದೀನಿ. ಸಣ್ಣ ಬೆಲ್ಲದ ತುಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬಿಸಿಬೇಳೆ ಬಾತಿನ ಪುಡಿ ಅಂತೂ ಘಮ್ ಅಂತ ಸುವಾಸನೆ ಬರ್ತಾ ಇದೆ. ಇದು ಕುದೀತಾ ಕುದೀತಾ ಇನ್ನೂ ಗಟ್ಟಿಯಾಗತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರೋದು. ಈಗ ಲೋ ಫ್ಲೇಮಲ್ಲೇ 1 ರಿಂದ 2 ನಿಮಿಷ ಕುದಿಸ್ಕೊಳ್ಳೋಣ. ಉಪ್ಪು ಬೇಕಾದರೆ ಇನ್ನೊಂದು ಸ್ವಲ್ಪ ರುಚಿ ನೋಡಿ ಉಪ್ಪು ಸೇರಿಸ್ಕೋಬೇಕು. ತಟ್ಟೆ ಮುಚ್ಚಿಬಿಟ್ಟು 2 ರಿಂದ 3 ನಿಮಿಷ ಕುದಿಸ್ಕೊಳ್ತಾ ಇರೋದು. ಅಷ್ಟರಲ್ಲಿ ತುಪ್ಪದಲ್ಲಿ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ತುಪ್ಪದ ಒಗ್ಗರಣೆ ಸೇರಿಸ್ಕೊಳ್ಳೋಣ. ತರಕಾರಿ ಬಳಸದೆ ಪೌಷ್ಟಿಕವಾದ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ನೀವು ಲಂಚ್ ಬಾಕ್ಸಿಗಂತೂ ಇದು ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಗಟ್ಟಿ ಆಗೋದಿಲ್ಲ. ಒಂದ್ಸರಿ ನೀರು ಕರೆಕ್ಟ್ ಅಳತೆಯಲ್ಲಿ ಹಾಕ್ಬಿಟ್ರೆ ನೀವು ಮಧ್ಯಾಹ್ನದವರೆಗೂ ಇದೇ ಇದರಲ್ಲೇ ಇರುತ್ತೆ. ಇದೇ ಥರನೇ ಇರುತ್ತೆ. ನೀವು ಮೊಸರು ಜೊತೆಗೆ ಸರ್ವ್ ಮಾಡ್ಬೋದು, ಖಾರ ಬುಂದಿ ಅಥವಾ ಪ್ಲೇನಾಗಿ ಹಾಗೇನೂ ಸರ್ವ್ ಮಾಡ್ಬೋದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.